ಮದ್ವೆಲಿ ಎಲ್ಲರೂ ಕೂಡ ಒಂದ್ಸಲ ಐಸ್ ಕ್ರೀಮ್ ತಿಂದ್ರೆ ನಮ್ಮ ಅಶ್ವಿನಿ 2 ಸಲ ಐಸ್ ಕ್ರೀಮ್ ಹಾಕಿಸ್ಕೊಂಡು ತಿಂತಾವಳೆ ನೋಡಿ. ಕಳ್ಳೀವಳು ಅಯ್ಯೋ ಕಳ್ಳೀವಳು. ಬೆಳಗ್ಗೆ ಎದ್ದ ತಕ್ಷಣ ದಿನ ಸ್ಟಾರ್ಟ್ ಆಗಿದ್ದೆ ಚಪಾತಿ ಹಾಗೂ ಚಟ್ನಿ ಮಾಡೋದ್ರಿಂದ. ಮನೆ ಪಕ್ಕದ ಮನೆ ಆಂಟಿ ಅಳಸೆ ಹಣ್ಣು ಮತ್ತೆ ಲಾಡು ಮತ್ತೆ ಬಾದುಷಾ ಕೊಟ್ಟಿದ್ರು. ತಿಂದಿದ್ದು ಆಯ್ತು, ತಿಂದು ಮುಗಿಸಿದ್ದು ಆಯ್ತು. ಇವತ್ ಮದ್ವೆ ಇದೆ. ನಾನು ಮತ್ತೆ ನಮ್ಮಮ್ಮ ಮದ್ವೆಗೆ ಹೋಗ್ತಾ ಇದೀವಿ. ಖರ್ಚೀಫ್ ಸಮೇತ ತಗೊಂಡು ಮನೆಯಿಂದ ರೆಡಿಯಾಗಿ ಹೋಗ್ಲಿಲ್ಲ. ನಮ್ಮ ಅಜ್ಜಿ ಮನೆಯಲ್ಲಿ ರೆಡಿ ಆಗೋಣ ಅಂತ ಹೋದ್ವಿ. ನಮ್ಮ ಅಜ್ಜಿ ಮನೆಗೆ ಹೋಗೋ ಅಷ್ಟರಲ್ಲಿ ಆಲ್ರೆಡಿ ಎಲ್ಲರೂ ಕೂಡ ರೆಡಿ ಆಗಿದ್ದಾರೆ. ಮಿನಿ ವ್ಲಾಗ್ ಸ್ಟಾರ್ಟ್ ಆಗಿ ಅರ್ಧ ನಿಮಿಷ ಆಯ್ತು. ನಾನು ಇವಾಗ ಹೇಳ್ತಾ ಇದ್ದೀನಿ, ಎಲ್ಲರೂ ಕೂಡ ಅದಕ್ಕೆ ರಿಪ್ಲೈ ಮಾಡಿ. ನಾನು ಮತ್ತೆ ಅಶ್ವಿನಿ ಈ ರೀತಿ ರೆಡಿ ಆಗಿದ್ದೋ ಮದುವೆಗೆ ಹೊರಡೋಕೆ. ಮದುವೆಗೆ ಫ್ಯಾಮಿಲಿ ಎಲ್ಲ ಹೋಗ್ತಾ ಇದೀವಿ. ಬಸ್ನ ಹತ್ತಿ ಬಸ್ಸಲ್ಲಿ ಕೂತಿದ್ದೀವಿ. ಅಶ್ವಿನಿ ಈ ಸಲ 5ನೇ ಕ್ಲಾಸು, ಆದ್ರೂ ಕೂಡ ಫೋನ್ ನೋಡ್ತಾವಳೆ ನೋಡಿ. ನಾವು 5ನೇ ಕ್ಲಾಸ್ ಅಲ್ಲಿ ಇದ್ದಾಗ ಬಟನ್ ಫೋನ್ ಅಲ್ಲಿ ಗೇಮ್ ಆಡ್ತಿದ್ದೋ, ಅದೆಲ್ಲ ಸ್ವೀಟ್ ಮೆಮೊರೀಸ್. ನೀವು ಕೂಡ ಚಿಕ್ಕವರಿದ್ದಾಗ ಗೇಮ್ ಆಡ್ತಾ ಇದ್ರಿ ಅಂತಂದ್ರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಕೂಡ ಅಂತ. ಬಸ್ಸಲ್ಲಿ ಹೋಗುವಾಗ ಈ ರೀತಿ ಇದ್ದಂತಹ ಬಸ್ಸು ಬರುವಾಗ ಯಾವ ರೀತಿ ಆಗುತ್ತೆ ಅಂತ ಕಾದು ನೋಡಿ. ನಮ್ಮ ಅಶ್ವಿನಿ ಸುಮ್ನೆ ಬಂದಿಲ್ಲ, ಜೊತೆಗೆ ತಿಂಡಿ ಕೂಡ ತಂದವಳೆ. ನಾವೆಲ್ಲರೂ ಹೋಗಿದ್ದಿದ್ದೆ ರಿಸೆಪ್ಷನ್ ಮುಗಿಸ್ಕೊಂಡು ಮನೆಗೆ ಹೋಗೋಣ ಅಂತ. ಹುಡುಗಿನ ನೋಡಿದ್ದು ಆಯ್ತು, ಮತ್ತೆ ಮುಯ್ ಕೊಟ್ಟಿದ್ದು ಆಯ್ತು. ಚೌಟ್ರಿ ಒಳಗೆ ಇಷ್ಟ ಜನ ಮಾತ್ರ ಇದ್ದಾರೆ, ಬಟ್ ಊಟದ ಹಾಲಲ್ಲಂತೂ ತುಂಬಾ ಜನ ಇದ್ರು. ಊಟ ಮಾಡಕ್ಕಂತೂ ಬಿಡ್ಲೇ ಇಲ್ಲ. ಊಟದ ಎಲೆಯಲ್ಲಿ ಇದನ್ನ ಹಾಕಿದ್ರು, ಇದು ಏನು ಅಂತ ನನ್ಗಂತೂ ಗೊತ್ತಿಲ್ಲ. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಊಟ ಆದ್ಮೇಲೆ ಐಸ್ ಕ್ರೀಮ್ ತಿಂದ್ವಿ. ಮದ್ವೆಲಿ ಎಲ್ಲರೂ ಕೂಡ ಒಂದ್ಸಲ ಐಸ್ ಕ್ರೀಮ್ ತಿಂದ್ರೆ ನಮ್ಮ ಅಶ್ವಿನಿ 2 ಸಲ ಐಸ್ ಕ್ರೀಮ್ ಹಾಕಿಸ್ಕೊಂಡು ತಿಂತಾವಳೆ ನೋಡಿ. ಕಳ್ಳೀವಳು ಅಯ್ಯೋ ಕಳ್ಳೀವಳು. ರಿಸೆಪ್ಷನ್ ಮುಗಿಸ್ಕೊಂಡು ಮನೆಗೆ ಹೋಗೋ ಟೈಮ್ ಅಂತೂ ಬಂದೇ ಬಿಡ್ತು ನೋಡಿ. ಇವರೆಲ್ಲ ಕೂಡ ಬಸ್ಗಾಗಿ ಕಾಯ್ತಾ ಇದ್ದಾರೆ ಧರ್ಮಸ್ಥಳಕ್ಕೆ ಹೋಗೋಕೆ. ನೈಟ್ 11 ಗಂಟೆ ಆದ್ರೂ ಈ ಚಿಕ್ಕ ಮಕ್ಳಿಗಂತೂ ನಿದ್ದೆನೇ ಬರ್ಲಿಲ್ಲ. ಮದ್ವೆಗೆ ಹೋಗುವಾಗ ಮಾತ್ರ ಆರಾಮಾಗಿ ಸೀಟಲ್ಲಿ ಕೂತ್ಕೊಂಡು ಬಂದ್ವಿ. ಬಟ್ ಈಗ ನೋಡಿ ಎಷ್ಟು ಜನ ಇದ್ದಾರೆ ನೈಟ್ ಆದ್ರೂನು. ಮನೆಗೆ ಬಂದಾಗ 12 ಗಂಟೆ ಆಗಿತ್ತು. ಈ ಮಿನಿ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಮಿನಿ ವ್ಲಾಗ್ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.